ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಎನ್ಎಸ್ ರವಿ ಬೋಸರಾಜು ಅವರ 52ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅಂಧರಿಗೆ ವೃದ್ಧಾಶ್ರಮ ಹಾಗೂ ಸಾರ್ವಜನಿಕರ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಿಸಿದರು. ಕಾಂಗ್ರೆಸ್ ಮುಖಂಡರು ಆದ ಸುಭಾಷ್ ಚಂದ್ರ ನಾಯಕ್ ಹಾಗೂ ಸೈಯದ್ ಫಯಾಜ್ ಮಾತನಾಡಿ, ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ಅಭಿಮಾನಿಗಳ ಹೃದಯಕ್ಕೆ ಮಿಡಿಯುವ ವ್ಯಕ್ತಿ ಎನ್ಎಸ್ ರವಿ ಬೋಸರಾಜು ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ ದೇವರು ಕೊಡ್ಲಿ ಹಾಗೂ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಬಣ್ಣಿಸಿದರು. ನಿರಾಶ್ರಿತರಿಗೆ ಆಶ್ರಯದಾತ ಮತ್ತು ಈ ಕಾಲದ ರಾಜಕೀಯದಲ್ಲಿ ಅಪರೂಪದ ವ್ಯಕ್ತಿ ಅಂತಲೇ ಹೇಳಬಹುದು. ಸನ್ಮಾನ್ಯ ಶ್ರೀ ರವಿ ಬೋಸರಾಜ್ ಸರ್ ಅವರ ಜನ್ಮದಿನದ ಅಂಗವಾಗಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶ್ರೀ ಎನ್ಎಸ್ ರವಿ ಸಾಬ್ ಅವರ ಅಭಿಮಾನಿ ಬಳಗದಿಂದ ಈ ದಿನ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾನ್ವಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಮಾನವೀಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ನಿಜವಾಗಲೂ ಇದು ಒಂದು ಶ್ಲಾಘನೀಯ ಕಾರ್ಯ. ಯಾಕಪ್ಪ ಅಂತಂದರೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನ ಇವತ್ತು ಅರ್ಥಪೂರ್ಣವಾಗಿ ಆಚರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಆದರ್ಶವನ್ನು ನಮ್ಮ ಮಾನವೀಯ ವಿಧಾನಸಭೆದು ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಯುವಕರು ಅವರ ಒಂದು ಆದರ್ಶವನ್ನು ಅಳವಡಿಸಿಕೊಂಡು ಅವರ ಒಂದು ಮಾರ್ಗದಲ್ಲಿ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅವರಿಗೆ ಸಾಥ್ ಕೊಡಬೇಕು. ಮತ್ತು ರವಿ ಬೋಸರಾಜ್ ಸಾಬ್ ಅವರ ರಾಜಕೀಯ ಜೀವನ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅವರೊಬ್ಬ ಯಾವುದೇ ಒಂದು ಜಾತಿ ಧರ್ಮ ಪಂಗಡಕ್ಕೆ ಸೀಮಿತವಾದಂಥ ವ್ಯಕ್ತಿಯಲ್ಲ. ಎಲ್ಲ ಜಾತಿ ಧರ್ಮ ವರ್ಗದವರನ್ನು ಜೊತೆಗೆ ತಗೊಂಡೋಗಿ ಸಮಾನತೆ ಭಾವನೆಯಿಂದ ನೋಡ್ಕೊಳ್ತಾರೆ. ಆ ಒಂದು ಗುಣದಿಂದ ನಾವೆಲ್ಲರೂ ಪ್ರಭಾವಿತವಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಉನ್ನತ ಭವಿಷ್ಯ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಇಂದಿನ ದಿನ ನಮ್ಮ ನೆಚ್ಚಿನ ರಾಜ್ಯ ಮತ್ತು ರಾಷ್ಟ್ರೀಯ ಯುವ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ಎನ್ಎಸ್ ರವಿ ಬೋಸರಾಜ್ ಅವರ 52ನೇಯ ಹುಟ್ಟುಹಬ್ಬ ಇವತ್ತು ನಾವು ಎಲ್ಲ ಸರಳವಾಗಿ ಆಚರಿಸಿದ್ದೇವೆ. ಈ ಹುಟ್ಟುಹಬ್ಬದ ಅಂಗವಾಗಿ ನಾವು ಸರ್ಕಾರಿ ಆಸ್ಪತ್ರೆ ಮತ್ತು ಇಲ್ಲಿ ಮಾನವೀಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಗಳ ಜೊತೆಗೆ ಬಂದು ನಾವು ಇವತ್ತು ಹಣ್ಣು ಹಂಪಲವನ್ನು ವಿತರಿಸಿ ಅವರ ಹುಟ್ಟುಹಬ್ಬ ದಿನ ನಾವು ಅವರು ಆಯುಸ್ಸು ಮತ್ತು ಆರೋಗ್ಯ ಮತ್ತು ರಾಜಕೀಯವಾಗಿ ಎತ್ತರವಾಗಿ ಬೆಳೆಯಲಿ. ಅವರ ತಂದೆಯವರು ಯಾವ ರೀತಿ ಶಾಸಕರಾಗಿ ಲೋಕಸಭಾ ಸದಸ್ಯರನ್ನಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಅದೇ ರೀತಿ ಸಚಿವರಾಗಿ ಯಾವ ರೀತಿ ಅವರು ಎತ್ತರದ ಮೆಟ್ಟಿಗೆ ಬೆಳೆದಿದ್ದಾರೆ, ಅದೇ ರೀತಿ ರವಿ ಬೋಸರಾಜ್ ಅವರು ಕೂಡ ಶಾಸಕರಾಗಿ ಸಚಿವರಾಗಿ ಬೆಳಿಬೇಕೆಂದು ನಾವು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಶೀರ್ವಾದ ಅವರ ಜೊತೆಗೆ ಸದಾ ಇರುತ್ತದೆ ಎಂದು ನಾವು ಇದರ ನಿಮ್ಮ ಮೂಲಕ ನಾವು ಮತ್ತು ನಮ್ಮ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ರವಿ ಬೋಸರಾಜ್ ಅವರ ಅಭಿಮಾನಿಗಳು ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬ ಅವರ ಶುಭಾಶಯಗಳನ್ನು ನಾವು ಹೇಳ್ತಿದ್ದೇವೆ. ಇಂದು ಯುವಕರ ಕಣ್ಮಣಿ ನಮ್ಮೆಲ್ಲರ ಜನಪ್ರಿಯ ನಾಯಕರಾದ ಎನ್ಎಸ್ ರವಿ ಬೋಸರಾಜ್ ಅವರ 52ನೇ ಹುಟ್ಟುಹಬ್ಬ ಅಂಗವಾಗಿ ಇಂದು ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸೇರಿ ಅವರ ಹುಟ್ಟುಹಬ್ಬವನ್ನು ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ರೋಗಿಗಳಿಗೆ ಒಳ್ಳೆಯದಾಗಲಿ, ಹಾಗೆ ನಮ್ಮ ಯುವಕರ ಕಣ್ಮಣಿ ಶ್ರೀ ಎನ್ಎಸ್ ರವಿ ಬೋಸರಾಜ್ ಅವರಿಗೆ ಆರೋಗ್ಯ ಆಯುಷು ದೇವರು ಇದೇ ರೀತಿ ಕೊಡಲಿ ಎಂದು ನಾವು ದೇವರಲ್ಲಿ ಕೇಳಿಕೊಂಡಿದ್ದೇವೆ. ಅವರು
NS ರವಿ ಬೋಸರಾಜ್ ಸರ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಎಲ್ಲ ಜಾತಿ ಜನಾಂಗದವರನ್ನು ಒಂದುಗೂಡಿಸುವಂಥ ಏಕೈಕ ನಾಯಕ ಅಂದರೆ ಅದು ರವಿ ಬೋಸರಾಜ್ ಅವರು ಮಾಡಿರುವಂತಹ ಸೇವೆ ಇದು ನಮ್ಮ ರಾಯಚೂರು ಜಿಲ್ಲೆಗೆ ಅದು ಅತ್ಯುತ್ತಮವಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸೇವೆ ಮಾಡಲಿ, ಜನರಿಗೆ ಯಾವುದೇ ರೀತಿ ಕಷ್ಟ ಬಾರದೇ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಜೀವನ ಇದೇ ರೀತಿ ಸಾಗಲಿ. ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಹೆಚ್ಚು ಸ್ಥಾನಮಾನ ಕೊಡಲಿ. ಹಾಗೆ ಅದೇ ರೀತಿ ಇಲ್ಲಿ ಸೇರಿರುವಂತಹ ನಾವೆಲ್ಲ ಯುವಕರು ಅಂದರೆ ಅದರಲ್ಲಿ ಪ್ರಮುಖವಾಗಿ ಹಿದಾಯತ್ ನಾಯಕ್ ಅಣ್ಣ ಅವರು ಆಗಲಿ, ಫಯಾಜ್ ಅಣ್ಣ ಆಗಲಿ, ರಸೂಲ್ ಅಣ್ಣ ಆಗಲಿ, ಸುಭಾಷ್ ಅಣ್ಣ ಆಗಲಿ, ವೀರೇಶ್ ಪುರಸಭೆ ಅಧ್ಯಕ್ಷರು, ಈ ಆದಂಬೇಗಣ್ಣ ಇಂಥ ಎಲ್ಲ ಯುವ ನಾಯಕರ ಮಾರ್ಗದರ್ಶನದಲ್ಲಿ ಕೂಡಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಂದು ನಾವು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಇದೇ ರೀತಿ ಅವರ ಜೀವನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಸಾಧನೆ ಮಾಡಲಿ ಎಂದು ನಾವು ಕೇಳಿಕೊಡ್ತೇವೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಆದ ಹಿದಾಯತ್ ನಾಯಕ್, ಪ್ರಕಾಶ್ ಜಂಗಲಿ, ಆದಂ ಬೇಗ್, ರೆಹಮತ್ ಅಲಿ, ಎ ವಿಜಯಕುಮಾರ್ ಗೌಡ, ರಸೂಲ್ ಖುರೇಶಿ, ಹುಸೇನ್ ಪಾಷಾ, ಪ್ರೀತಂ ಕೊಡ್ಲಿ ಹಾಗೂ ಕಾರ್ಯಕರ್ತರು, ಅಭಿಮಾನಿಗಳು NS ರವಿ ಬೋಸರಾಜು ಅವರಿಗೆ ಶುಭ ಹಾರೈಸಿದರು. ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.